ಅಂತ ಸರ್ವಥಾ ಅಲ್ಲ. ಗೋವಿನ ಸಗಣಿ, ಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ. ಒಂದು ದಿವಸ ಭಗವಂತನಿಗೆ ಲಕ್ಷ್ಮೀದೇವಿ ಬಂದು ಕೇಳಿದಳಂತೆ, ಭಗವಂತ, ಗೋವಿನಲ್ಲಿ ಎಲ್ಲ ದೇವತೆಗಳಿಗೂ ಸನ್ನಿಧಾನವನ್ನ ಕೊಟ್ಟಿದ್ದೀಯಲ್ಲ, ಹಾಗಾದರೆ ನನ್ನ ಸನ್ನಿಧಾನ ಎಲ್ಲಿ? ಕೋಡಿನಲ್ಲಿ ಬೇರೆ, ಬಾಲದಲ್ಲಿ ಬೇರೆ, ಹೊಟ್ಟೆಯಲ್ಲಿ ಬೇರೆ, ಮುಖದಲ್ಲಿ ಬೇರೆ, ಕಾಲಿನಲ್ಲಿ ಬೇರೆ, ಗೊರಸುಗಳಲ್ಲಿ ಬೇರೆ, ಆ ಸಾಸ್ನಾದಿಮಾನ್ ಗಂಗೆಯ ತೊಗಲು ಅದರಲ್ಲಿ ಬೇರೆ, ಎಲ್ಲ ದೇವತೆಗಳಿಗೂ ಗೋವಿನಲ್ಲಿ ಒಂದು ಸ್ಥಾನವನ್ನ ನೀಡಿದ್ದೀಯಾ, ನನಗೆ ಯಾವ ಸ್ಥಾನ ಅಂತ ಲಕ್ಷ್ಮೀದೇವಿ ಕೇಳಿದಳಂತೆ. ಅದಕ್ಕೆ ದೇವರು ಹೇಳಿದ, ಉಳಿದಿದ್ದು ಒಂದೇ ಉಳಿದಿದೆ, ಇನ್ನು ಅದರಲ್ಲಿ ಬೇಕಾದ್ರೆ ನೀನಿರಬಹುದು ಅಂತ. ಏನು ಅಂತ ಕೇಳಿದರೆ ಅದೇ ಸಗಣಿ ಎಂದ ಭಗವಂತ. ತನ್ನ ಹೆಂಡತಿಯನ್ನ ಗೋಮಯದಲ್ಲಿ ಭಗವಂತ ಇಟ್ಟ. ನಾವೆಲ್ಲ ಗೋಮ ಹಚ್ಚಿದ್ರ ಅಂತೇವೆ. ಅದು ಗೋಮ ಹಚ್ಚುವುದಲ್ಲ, ಗೋಮಯ ಹಚ್ಚುವುದು, ಅದು ಗೋಮ ಹಚ್ಚುವುದಾಗಿದೆ. ಗೋಮಯವನ್ನ ಹಚ್ಚೇ ಸಾರಿಸಬೇಕು. ಮನೆಯ ಮುಂದೆ ಆಗಲಿ, ದೇವರಿಗೆ ಇಟ್ಟ ನೈವೇದ್ಯದ ಸ್ಥಳವನ್ನಾಗಲಿ, ಅಥವಾ ಆಚಾರ್ಯರಿಗೆ ಹಾಕುವ ಎಲೆಯ ಸ್ಥಳವನ್ನಾಗಲಿ ಗೋಮಯದಿಂದಲೇ ಸಾರಿಸಬೇಕು. ಇಂತಹ ಒಂದು ಶಕ್ತಿ ಆ ಗೋಮಯದಲ್ಲಿ ಇದೆ. ಅಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇದೆ. ಅವತ್ತಿನ ಕಾಲದಲ್ಲಿ ಎಲ್ಲರ ಕಡೆ ಜ್ಞಾನ ಇತ್ತು, ಹಣ ಇರಲಿಲ್ಲ. ಇವತ್ತು ನಮ್ಮೆಲ್ಲರಲ್ಲಿ ಹಣ ಇದೆ, ಜ್ಞಾನ ಇಲ್ಲ. ಯಾಕೆ? ಅವತ್ತು ಗೋಮಯದಿಂದ ಮನೆಯನ್ನ ಸಾರಿಸ್ತಾ ಇದ್ದರು, ಹೀಗಾಗಿ ಅವರಲ್ಲಿ ಜ್ಞಾನ ಇತ್ತು. ಇವತ್ತು ಗೋಮಯವನ್ನ ಬಿಟ್ಟಿದ್ದೇವೆ, ಜ್ಞಾನ ಹೋಗಿದೆ, ಹಣ ಮಾತ್ರ ಬಂದಿದೆ. ಮನೆಯಲ್ಲಿ ಹೊಸ್ತಿಲು ಇರ್ತಿತ್ತು ಆಗಿನ ಕಾಲದಲ್ಲಿ. ಮನೆಯ ಎಲ್ಲ ಕೊಠಡಿಗಳಲ್ಲಿಯೂ ಕೂಡ ಹೊಸ್ತಿಲು ಇರ್ತಿತ್ತು ಅಲ್ವಾ? ನಮ್ಮ ತಿರುವಣ್ಣಾಮಲೈನ ತ್ರಿವಿಕ್ರಮ ದೇವರನ್ನ ದೆಹಲೀಶ ಅಂತ ಕರೀತಾರೆ. ಯಾಕೆಂದ್ರೆ ದೆಹಲಿ ಅಂದ್ರೆ ಹೊಸ್ತಿಲು. ಆ ಹೊಸ್ತಿಲಿನ ಪ್ರದೇಶ ಎಲ್ಲ ಮನೆಯ ಕೋಣೆಗಳಲ್ಲೂ ಕೂಡ ಹೊಸ್ತಿಲು ಇತ್ತು. ಯಾಕೆ ಹೊಸ್ತಿಲಿತ್ತು ಅಂದರೆ, ಹೊಸ್ತಿಲಿನ ಮೇಲೆ ಕಾಲು ಇಡಬೇಡ, ನರಸಿಂಹದೇವರ ಸನ್ನಿಧಾನ, ಕಾಲು ಇಡಬೇಡ ಅಂತ ಹಿರಿಯರು ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದರೆ, ಹೊಸ್ತಿಲನ್ನ ದಾಟಿ ಬರುವುದು ಯಾಕೆ ಅಂದರೆ, ಈ ಹೊಸ್ತಿಲನ್ನ ಹೇಗೆ ದಾಟಿ ಒಳಗೆ ಸಂತೋಷದಿಂದ ಬರ್ತೀಯಾ, ಹಾಗೆ ಕಷ್ಟಗಳು, ದುಃಖಗಳು, ತೊಂದರೆಗಳು, ಅವಮಾನಗಳು, ಅಪಮಾನಗಳು ಇವುಗಳನ್ನೆಲ್ಲ ದಾಟಿ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವ ಸಂದೇಶವನ್ನು ಹೊಸ್ತಿಲಿನ ಮೂಲಕವಾಗಿ ಹಿರಿಯರು ನಮಗೆ ನೀಡಿದ್ದರು. ಇವತ್ತು ಹೊಸ್ತಿಲು ಇಲ್ಲ, ದಾಟುವ ಪ್ರಕ್ರಿಯೆ ಗೊತ್ತಿಲ್ಲ. ಸ್ವಲ್ಪ ದುಃಖವಾದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ನಾವು ಅಲ್ವಾ? ಹೊಸ್ತಿಲಿನ ಕಾರ್ಯ ಇದು. ಮನೆಯ ಬಾಗಿಲು ಚಿಕ್ಕದಿರುತ್ತಿತ್ತು, ಯಾಕೆ? ಬಾಗಿ ಬನ್ನಿ ಒಳಗೆ ಅಂತ. ಇವತ್ತು ಬೀಗಿ ಬರ್ತೇವೆ ನಾವು ಒಳಗಡೆ. ಹಾಗಾದರೆ ಆ ನಿಟ್ಟಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ, ಎಲ್ಲ ಭಗವದ್ಭಕ್ತರ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ, ಭಗವಂತನ ಸನ್ನಿಧಾನ ನಮ್ಮ ಮನೆಗೆ ಬರಬೇಕು ಅನ್ನುವುದಾದರೆ ನಾವು ಈ ನಿಟ್ಟಿನಲ್ಲಿ ಜೀವನವನ್ನ ಕಳೆಯಬೇಕು, ಈ ನಿಟ್ಟಿನಲ್ಲಿ ಮನೆಯನ್ನ ಕಟ್ಟಿಸಬೇಕು. ಸರಸ್ವತಿ ಬಾಯಿ ಕೇಳಿದಳಂತೆ, ಯಾರು ನಿತ್ಯದಲ್ಲಿ ರಂಗವಲ್ಲಿಯನ್ನ ಹಾಕ್ತಾರೆ ಅಂತ. ಕೊನೆಗೆ ಪುರಂದರದಾಸರಂತಾರೆ, ಯಾರೋ ಮಹಾನುಭಾವರು ಹಾಕ್ತಾರೆ, ಪುಣ್ಯ ಯಾರಿಗೆ ಬೇಕು ಅವರು ರಂಗವಲ್ಲಿಯನ್ನ ಹಾಕಿದ್ದಾರೆ ಅಂತ. ಸರಸ್ವತಿಗೆ ಸಮಾಧಾನ ಇಲ್ಲ, ಏನಾದರೂ ನೋಡಲೇಬೇಕು ಅಂತ ಯೋಚನೆ ಮಾಡಿದಳು. ಇಡೀ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕುಳಿತಳಂತೆ, ಯಾರು ರಂಗವಲ್ಲಿಯನ್ನ ಹಾಕ್ತಾರೆ ಅಂತ. ಮರುದಿವಸ ಎದ್ದು ಬಾಗಿಲ